ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ನನ್ನ ಒಂದು ಅನುಭವನ ಹಂಚ್ಕೊತೀನಿ. ಇದು ನಿಮ್ಮ ಲೈಫಲ್ಲೂ ಕೂಡ ಆಗ್ಬೋದು, ಇಲ್ಲ ಆಗಿಲ್ಲ ಅಂದರೆ ಮುನ್ನೆಚ್ಚರಿಕೆ ಅಂತಲೇ ತಿಳ್ಕೊಳ್ಳಿ. ಕೆಲವು ಸಮಯ ಸಾಧಕರು ಇರ್ತಾರೆ, ಅವ್ರಿಗೇನಾದರೂ ಆಗಬೇಕಾದ್ರೆ ಮಾತ್ರ ನಮ್ಮ ಜೊತೆ ಚೆನ್ನಾಗಿರ್ತಾರೆ. ಅಂದರೆ ಅವ್ರು ಮೊದಲು ನಮ್ಮ ಹತ್ರ ಮುನ್ಸ್ಕೊಂಡಿರ್ತಾರೆ, ಮತ್ತು ಅವರೇ ಆಗಿ ಮಾತಾಡಿಸ್ತಾರೆ. ಅವ್ರ ಕೆಲಸ ಆಗೋವರೆಗೂ ಮಾತಾಡಿಸ್ತಾರೆ. ಆಮೇಲೆ ನಾವು ಅವ್ರನ್ನ ನಂಬಿ ಅವ್ರಿಗೆ ಒಳ್ಳೇದು ಬಯಸಿ ಅವ್ರ ಕೆಲಸ ಮಾಡಿಕೊಡ್ತೀವಿ. ನಮ್ಮಿಂದ ಅವ್ರ ಕೆಲಸ ಆದಮೇಲೆ ನಾವು ಯಾರು ಅನ್ನೋ ಥರ ಇರ್ತಾರೆ. ಇಂಥ ಬೆನ್ನಿಗೆ ಚೂರಿ ಹಾಕೋ ಜನಗಳಿಂದ ಆದಷ್ಟು ದೂರ ಇರಿ. ಇದು ನನ್ನ ಸ್ವಂತ ಅನುಭವಕ್ಕೆ ಬಂದಿದ್ದು. ಇಂಥ ಕಚಡ ಮನುಷ್ಯರಿಂದ ಆದಷ್ಟು ದೂರ ಇರಿ. ನಿಜವಾಗ್ಲೂ ನನಗೆ ಬೇಜಾರಾಗುತ್ತೆ, ಇಂಥವ್ರಿಗೋಸ್ಕರ ನಾವು ಬೇರೆಯವ್ರ ಮುಂದೆ ಕೈ ಚಾಚೋ ಹಾಗೆ ಆಯ್ತಲ್ಲ ಅಂತ. ಅಂದರೆ ಇವ್ರ ಬಗ್ಗೆ ಅವರಿಗೆ ಒಳ್ಳೇದು ಹೇಳಿ ಬೇಡಿ ಇವ್ರಿಗೆ ಆ ಕೆಲಸನ ಮಾಡಿಕೊಡ್ಸಿರ್ತೀವಿ. ಆದರೆ ಅವರು ಆ ಕೆಲಸ ಆಗಿದ್ದು ಕನ್ಫರ್ಮ್ ಆದಮೇಲೆ ಮತ್ತೆ ಹಳೆ ಚಾಳಿನ ಮಾಡಿದಾಗ ಎಷ್ಟು ಕೋಪ ಬರುತ್ತೆ ಅಂದರೆ ಇಟ್ಕೊಂಡು ಚೆನ್ನಾಗಿ ಚಚ್ಚಿಬಿಡೋಣ ಅನ್ನೋಷ್ಟು. ಬಟ್ ಏನು ಮಾಡೋದು, ಆ ಥರ ಮಾಡಿದ್ರೆ ಆ ನಾಯಿಗಳಿಗೂ ನಮಗೂ ಏನೂ ವ್ಯತ್ಯಾಸ ಇರಲ್ಲ. ನಾವು ಮನುಷ್ಯರು, ನಮ್ಮ ಕೈಲಿ ಆದಷ್ಟು ನಾವು ಒಳ್ಳೆ ಕೆಲಸನ ಮಾಡಬೇಕು, ಹಾಗೆ ಎಲ್ರಿಗೂ ಒಳ್ಳೆಯದನ್ನು ಬಯಸಬೇಕು. ನಾವು ಅವ್ರ ಥರ ಮಾಡಿದ್ರೆ ನಮಗೂ ಅವ್ರಿಗೂ ಏನೂ ವ್ಯತ್ಯಾಸ ಇರೋದಿಲ್ಲ. ಹಂದಿ ಹೊಲ್ಸು ತಿನ್ನುತ್ತೆ ಅಂತ ನಾವು ತಿನ್ನೋಕ್ಕಾಗುತ್ತಾ? ನಾವು ನಮ್ಮ ಕೆಲಸನ ಮಾಡ್ತಾ ಇರಬೇಕು. ದೇವರು ಒಳ್ಳೆಯದು ಕೆಟ್ಟದ್ದು ನೋಡ್ಕೋತಾನೆ. ಇದನ್ನು ನಾನು ನನ್ನ ಎಕ್ಸ್ಪೀರಿಯೆನ್ಸಲ್ಲೇ ಹೇಳ್ತಾ ಇದ್ದೀನಿ. ನಮ್ಮಿಂದನೇ ಕಲಿತಾರೆ, ನಮ್ಮಿಂದನೇ ಬೆಳೀತಾರೆ, ಕೊನೆಗೆ ನಮಗೇನೆ ಬೆನ್ನಿಗೆ ಚೂರಿ ಹಾಕ್ತಾರೆ. ನಾವು ಏನು ಮುಗ್ಧರು ಅಂದರೆ ಗೊತ್ತಿಲ್ಲ ನಾವು ಇವ್ರು ನಮ್ಗೆ ಈ ಥರ ಮಾಡ್ತಾರೆ ಫ್ಯೂಚರಲ್ಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಪಾಪ ಇವ್ರಿಗೇನು ಗೊತ್ತಿಲ್ಲ ಎಲ್ಲ ಇದು ಮಾಡೋಣ ಅಂತ ಹೇಳಿ ಎಲ್ಲನೂ ಮಾಡಿದ್ಮೇಲೆ ಅವರು ಏನು ಮಾಡ್ತಾರೆ ಅಂತಂದರೆ ನಮಗೇನೆ ಇದು ಮಾಡ್ತಾರೆ. ಅಂದರೆ ಅವ್ರಿಗೆಲ್ಲ ಇದಾಯ್ತಲ್ಲ, ಅವ್ರ ಕೆಲಸ ಆಯ್ತಲ್ಲ, ಸೊ ಇನ್ನು ಇವ್ರ ಅವಶ್ಯಕತೆ ಇಲ್ಲ ಅನ್ನೋ ಆ ಥರ ನಮ್ಗೆ ಎಷ್ಟು ಮಾಡ್ತಾರೆ ಅಂತಂದರೆ ನಿಜ ನಮ್ಮ ಕೋಪನ ನಾವು ತಡ್ಕೊಳೋದಕ್ಕೆ ಆಗಲ್ಲ, ಆ ರೀತಿ ಆಗಿಬಿಡುತ್ತೆ. ಸೊ ಆದಷ್ಟು ಇಂಥ ಜನಗಳು ನಿಮ್ಮ ಸುತ್ತಮುತ್ತನೂ ಇರ್ತಾರೆ, ಇಂಥವರಿಂದ ದೂರ ಇರಿ. ಇದು ಇವತ್ತಿನ ಮಿನಿ ಬ್ಲಾಗು. ಸಂಜೆ ಆಫೀಸಿಂದ ಬರ್ತಾಂಗೆ ಸೊಪ್ಪು ತೊಗೊಂಬಂದು ಸೋಸಿ ಬೆಳಗ್ಗೆ ಮಸಪ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬರ್ತಾಯಿದ್ದೆ. ಹಾಗೆ ಒಂದು ಕ್ಲಿಪ್ನ ತೊಗೊಂಡೆ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.